ಆರಾಧನಾ, ಒಲೆ ಹಚ್ಚಿ ಹಾಲು ನೀನು ಕನಸು ಮನಸ್ಸಲ್ಲಾದರೂ ಅಂದ್ಕೊಂಡಿದ್ದೇನಪ್ಪ, ಧರ್ಮ ಮತ್ತೆ ಆರಾಧನಾ ಹೀಗೆ ಮಾವ ಸೊಸೆಯಾಗಿರ್ತಾರೆ ಅಂತ. ಅಂಕಲ್, ಅವ್ರ ನನ್ನ ಜೊತೆ ಬರಕ್ಕೆ ರೆಡಿ ಇರಲಿಲ್ಲ. ನೀವಂತದ್ದು ಏನು ಹೇಳಿದ್ರಿ? ಲಕ್ಷ್ಮಮ್ಮ, ಹಾಲಿಗೆ ಸಕ್ಕರೆ ಹಾಕ್ಬೇಕಲ್ವೇನಮ್ಮ? ಹಾ ಹೌದು ಸರ್. ಆರಾಧನಾ, ಸಕ್ಕರೆ ಹಾಕಮ್ಮ. ಯಾಕಪ್ಪ ಇಷ್ಟು ಓವರ್ ಆಗಿ ಸ್ಕೋಪ್ ಕೊಡ್ತಿದ್ಯಾ ಇವಳಿಗೆ? ನಿಮ್ ಫ್ರೆಂಡ್ ಶಿವಶಂಕರ್ ಮಗಳು ಅಂತಾನ ಅಥವಾ ನಿಮ್ ಸೊಸೆ ಅಂತಾನ? ಇಲ್ಲ ಶಿವಶಂಕರ್ ಮಗಳೇ ನಿಮ್ ಸೊಸೆಯಾಗಿ ಬಂದ್ಲು ಅಂತ ಸಂಭ್ರಮನ? ಲೋ ಮಗನೇ, ನೀನ್ ಯಾಕೆ ಹೊರ ನಿಂತ್ಕೊಂಡಿದ್ಯಾ? ಬಾರು, ನಿನ್ ಶ್ರೀಮತಿ ಪಕ್ಕದಲ್ಲಿ ನಿಂತ್ಕೋ. ನಿಮ್ಮತ್ತೆ ಸಾವಿತ್ರಿ ತನಗೆಷ್ಟೇ ಕೆಲಸ ಇದ್ರೂ ಕೂಡ ಈ ಅಡುಗೆ ಮನೆ ಕೆಲಸನ ಯಾರಿಗೂ ವಹಿಸ್ತಾ ಇರ್ಲಿಲ್ಲ. ತಾನೇ ನಿಂತು ಅಡುಗೆ ಮಾಡಿ ನಮ್ಮೆಲ್ರಿಗೂ ಊಟ ಬಡಿಸ್ತಾ ಇದ್ಲು. ಅದರಲ್ಲಿ ಅವಳಿಗೆ ತುಂಬಾ ಸಂತೋಷ. ಈಗ ನೀನ್ ಬಂದಿದ್ಯಲ್ಲ, ಇಡೀ ಮನೆ ಜವಾಬ್ದಾರಿನ ನಿನ್ನ ಸುಪರ್ತಿಗೆ ನೀನು ತಗೊಳ್ಬೇಕು. ಅದ್ರ ಮೊದಲನೇ ಕೆಲಸ ಈ ಅಡುಗೆ ಮನೆ. ಧರ್ಮ ಏನ್ ಹೇಳ್ತಿದ್ದಾನೆ ಅಂದ್ರೆ, ನೀನು ತುಂಬಾ ರುಚಿಯಾಗಿ ಅಡುಗೆ ಮಾಡ್ತೀಯ ಅಂತ ಈಗಾಗಲೇ ನಮ್ಮಲ್ಲಿರೋ ಎಲ್ಲರಿಗೂ ಗೊತ್ತಾಗಿದೆ. ನಾಳೆಯಿಂದ ನಿನ್ನ ಕೈ ರುಚಿ ಸವಿಯೋ ಭಾಗ್ಯನ ನಮ್ಗೆಲ್ಲ ಕರುಣಿಸು ಅಂತ. ಆದ್ರೂ ಅಮ್ಮ ಮುಂದೆ ನಿಂತು ಈ ಎಲ್ಲ ಶಾಸ್ತ್ರ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಪ್ಪ? ಸಾವಿತ್ರಿನೇ ನಿಂತು ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಏನ್ ಮಾಡೋದು? ಅವಳಿಗಿದು ಇಷ್ಟ ಆಗ್ತಿಲ್ಲ. ಅವಳಿಗೆ ಸ್ವಲ್ಪ ಸಮಯ ಕೊಡೋಣ. ಹೌದು ಧರ್ಮ, ಟೈಮ್ ಎಲ್ಲಾನು ಸರಿ ಮಾಡುತ್ತೆ ಅಂತಾರೆ. ಅದೇನೋ ಹೇಳ್ತಾರಲ್ಲ, ಕಾಲಚಕ್ರ ಅಂತ. ಅದ್ರ ಪ್ರಕಾರ ಮೇಲ್ಗಡೆ ಇದ್ದವರು ಕೆಳಗಡೆ ಬರಲೇಬೇಕು. ಹಾಗೆ ಅದಕ್ಕೇನು ಈ ಮದುವೆನ ಒಂದಲ್ಲ ಒಂದಿನ ಒಪ್ಕೋತಾರೆ. ಒಪ್ಕೊಳ್ಳೇಬೇಕು. ನಾವು ಕಾಯೋಣ. ಇಲ್ಲ, ಈ ಆರಾಧನಾ ಇದೇ ತರ ಗೌರವ ಮನ್ನನ ಸೊಸೆ ಅನ್ನೋ ಸ್ಥಾನ ಮಾನ ಸಿಕ್ಬಿಟ್ರೆ ಹೆಚ್ಕೊಂಡ್ಬಿಡ್ತಾಳೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು. ಈ ಮನೇಲಿ ಹುಕ್ಕಬೇಕಾಗಿರೋದು ಸಂತೋಷ ಅನ್ನೋ ಹಾಲಲ್ಲ, ಇವಳು ಕಣ್ಣೀರು. ಹುಕ್ಕಿಸ್ತೀನಿ. ಆದಷ್ಟು ಬೇಗ ಇವಳನ್ನ ನನ್ನ ಗಾಳಕ್ಕೆ ಸಿಕ್ಕಿಸ್ತೀನಿ. ಮಗಳೇ, ನನ್ನ ಮಗ ಅನ್ನೋ ಕಲ್ಲನ್ನ ತಿದ್ದಿ ತೀಡಿ ಸುಂದರ ಶಿಲೆ ಮಾಡಿದ್ಯಮ್ಮ ನೀನು. ನಿನಗೆಷ್ಟು ಧನ್ಯವಾದ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಪ್ರತಿ ಪುರುಷನ ಜೀವನದಲ್ಲಿ ಪತ್ನಿ ಅನ್ನೋಳು ಎರಡನೇ ತಾಯಿಯಾಗಿ ಬರ್ತಾಳೆ ಅನ್ನೋದು ದೊಡ್ಡವ್ರ ಮಾತು. ಅದು ಸತ್ಯ ಕೂಡ. ನನಗೆ ನಂಬಿಕೆ ಇದೆ, ನನ್ನ ಮಗನ ನೀ ತುಂಬಾ ಜೋಪಾನವಾಗಿ ನೋಡ್ಕೋತೀಯ ಅಂತ. ಅದೇ ರೀತಿ ನನ್ನ ಮಗನ ಮೇಲೂ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಿನ್ನ ಮಡದಿಯನ್ನ ನೀನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಳನ್ನ ಚೆನ್ನಾಗಿ ಪ್ರೀತಿ ಮಾಡಬೇಕು. ಅವಳ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ಜೋಪಾನ ವಹಿಸಬೇಕು. ಅದು ನಿನ್ನ ಕರ್ತವ್ಯ ಕೂಡ. ಈ ಮನೆಯಲ್ಲಿ ಯಾವುದಕ್ಕೂ ನೀನು ಸಂಕೋಚ ಮಾಡ್ಕೋಬೇಡ. ನಿನಗಿಷ್ಟ ಬಂದ ಹಾಗೆ ನೀನು ಇಲ್ಲಿರ್ಬೋದು. ಸಂಪೂರ್ಣ ಸ್ವಾತಂತ್ರ್ಯನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏನ್ ಮಗಳೇ?
ಏನು ಮನೆಯೆಲ್ಲ ನೋಡ್ತಿದ್ಯಾ ಎಷ್ಟು ದೊಡ್ಡದಾಗಿದೆ ಅಂತ? ಇದು ನಮ್ ಸ್ಟಡಿ ಹಾಲ್. ಪಾಪ ನಿನಗೆ ಎಲ್ಲಿ ಗೊತ್ತಾಗ್ಬೇಕಿದೆಲ್ಲ? ಯಾಕಂದ್ರೆ ನೀನ್ ಈ ಮನೆಗೆ ಬಂದಿರೋ ಕೆಲವು ದಿನಗಳ ಅತಿಥಿ ಅಲ್ವಾ? ಮೇ ಬಿ ಇಷ್ಟು ದೊಡ್ಡ ಮನೆನೇ ನೀನ್ ನೋಡಿರಲ್ಲ ಅಲ್ವಾ? ಸರಿಯಾಗಿ ನೋಡ್ಕೊಂಡ್ಬಿಡು. ನಮ್ ಸ್ಟಡಿ ರೂಮು ನಿಮ್ ವಟಾರಕ್ಕಿಂತ ದೊಡ್ಡದಾಗಿದೆ. ನೀವು ಅವತ್ತು ಹೇಗಿದ್ರೋ ಇವತ್ತು ಹಾಗೆ ಇದ್ದೀರಾ. ಮನುಷ್ಯನ ಜೀವನದಲ್ಲಿ ಕೆಲವೊಂದು ಘಟನೆಗಳು ಬದಲಾವಣೆ ತರುತ್ತಂತೆ. ಆದರೆ ಅದು ನಿಮ್ಮ ವಿಚಾರದಲ್ಲಿ ನನಗೆ ಸುಳ್ಳು ಅನ್ನಿಸ್ತದೆ. ನೀವು ಅವತ್ತು ಹೇಗಿದ್ರೋ ಈಗಲೂ ಹಾಗೆ ಇದ್ದೀರಾ. ನಿಜ, ಈ ಹಾಲು ನಮ್ಮ ವಟಾರಕ್ಕಿಂತ ದೊಡ್ಡದಾಗೇ ಇದೆ. ಆದರೆ ನಮ್ಮ ವಟಾರದವ್ರ ಮನಸ್ಸು ಇಲ್ಲಿರೋರಷ್ಟು ಚಿಕ್ಕದಂತೂ ಅಲ್ಲ. ಮನೇಲಿ ಬಡತನ ಇದ್ರು ಮನಸ್ಸು ಮಾತ್ರ ಶ್ರೀಮಂತಿಕೆಯಿಂದ ತುಂಬಿರುತ್ತೆ. ಅದಕ್ಕೆನಾ ನೀನು ಶ್ರೀಮಂತರ ಮನೆ ಹುಡುಗನ್ನ ಪಟಾಯಿಸ್ಕೊಂಡು ಇಲ್ಲಿಗೆ ಬಂದಿರೋದು? ಖಂಡಿತ ಇಲ್ಲ. ಈ ಮದುವೆ ನನ್ನ ರಾಜ್ ಮಧ್ಯೆ ಅನಿವಾರ್ಯವಾಗಿ ನಡೆದು ಹೋಯ್ತು. ನಾನು ಈ ಮನೆಗೆ ಬಂದಿರೋದು ವಿಧಿ ಅಷ್ಟೆ. ವಿಧಿ ನಿನ್ನ ಲೈಫಲ್ಲಿ ಇಂಥ ಆಟ ಆಡಬಾರ್ದಿತ್ತು. ನೀನ್ ಎಷ್ಟು ದಿನ ಅದು ಹೇಗಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ ಮುಂದೆ ನಿನಗೆ ನೆಮ್ಮದಿ ಅಂತೂ ಇರೋದಿಲ್ಲ. ಅಪ್ಪ ಹೇಳ್ತಿದ್ರಲ್ಲ, ಮನೇನ ಜೋಪಾನ ಮಾಡು, ಖುಷಿ ತಗೊಂಬ, ಅದು ಇದು ಮಣ್ಣು ಮಸಿ ಅಂತ. ಅದ್ಯಾವುದು ನಿನ್ ಕೈಲಿ ಮಾಡೋದಕ್ಕಾಗಲ್ಲ. ಮಾಡಕ್ಕೆ ನಾನು ಬಿಡೋದು ಇಲ್ಲ. ಒಳ್ಳೆ ಕೆಲಸಕ್ಕೆ 1000 ವಿಘ್ನಗಳಂತೆ. ನಾನು ಈ ಮನೆ ಒಳಗೆ ಬರೋದಕ್ಕಿಂತ ಮುಂಚೆ ಏನೇನೋ ಅನ್ಕೊಂಡಿದ್ದೆ. ಎಷ್ಟೆಷ್ಟೋ ಕನಸುಗಳನ್ನ ಕಟ್ಕೊಂಡಿದ್ದೆ. ಆ ದೇವರು ನನ್ನ ಜೀವನದಲ್ಲಿ ಯಾಕೆ ಹೀಗೆ ಮಾಡ್ಬಿಟ್ಟ ಅಂತ ನಾನು ಉತ್ತರ ಹುಡುಕ್ತಾನೆ ಇದ್ದೀನಿ. ಸಿಕ್ತಿಲ್ಲ. ಆದ್ರೆ ಕಾಯ್ತೀನಿ. ಆದ್ರೆ ಒಂದಂತೂ ನಿಜ, ಅಲೆಗಳ ಕೆಲಸ ಬರೀ ಅಬ್ಬರಿಸೋದು ಅಷ್ಟೆ. ಆದ್ರೆ ಆ ಅಲೆಗಳನ್ನ ಮೆಟ್ಟಿ ದೋಣಿ ಮುಂದೆ ಸಾಗುತ್ತೆ. ತೀರಾ ಸೇರುತ್ತೆ. ಏನ್ ಮಾತಾಡ್ತಿದ್ಯಾ ನೀನು? ರಿಯಲಿ? ಹಾಗೇನಾದ್ರೂ ಅನ್ಕೊಂಡು ನೀನ್ ಈ ಮನೆ ಒಳಗಡೆ ಬಂದಿದ್ಯಾ ಅಂದ್ರೆ ನಿನ್ ಭ್ರಮೆ ಅಷ್ಟೆ. ಭ್ರಮೇಲಿ ಬದುಕೋದು ನಮಗ್ ರೂಢಿನೇ ಇಲ್ಲ. ಯಾಕೆ ಹೇಳಿ? ನಾವು ಲೋವರ್ ಮಿಡಲ್ ಕ್ಲಾಸ್ ಅವರು. ವಾಸ್ತವದಲ್ಲೇ ಜೀವನ ಮಾಡ್ತೀವಿ. ಆದ್ರೆ ಭ್ರಮೆ ಯಾವುದು ನಿಜ ಯಾವುದು ಅನ್ನೋದು ನಿಮಗ್ ಗೊತ್ತಾಗ್ತಾನೆ ಇಲ್ವಲ್ಲ. ಕಾಲಾಯ ತಸ್ಮೈ ನಮಃ. ಅಷ್ಟು ದೂರ ಹೋಗೋ ಸೀನ್ ಇಲ್ಲ ಬಿಡು. ಈಗಲೇ ನಿನ್ ಸೊಸೆ ಅಂತ ಇಲ್ಲಿ ಯಾರು ಒಪ್ಕೊಳಕ್ ರೆಡಿ ಇಲ್ಲ. ನಿಮ್ಮ ಅತ್ತೆ ಆಶೀರ್ವಾದ ಸಿಕ್ಕಿಲ್ಲ, ಇಲ್ಲಿರೋರ್ ಆದ್ರ ಸಿಕ್ತಿಲ್ಲ. ಪಾಪ, ಇನ್ನು ನೀನ್ ತಾನು ಏನ್ ಮಾಡ್ತೀಯಾ? ಈಗೆಲ್ಲ ತಣ್ಣಕ್ಕಿರೋ ಹಾಗೆ ಕಾಣಿಸುತ್ತೆ ಆರಾಧನಾ, ಅದಕ್ಕೆ ಹೀಗೆ ಹಾರಾಡ್ತಿದ್ಯಾ. ಆದ್ರೆ
ಈ ಅಮಲ ಹಚ್ಚೋ ಬೆಂಕಿ ನೀನ ವಿಲವಿಲ ಅಂತ ಒದ್ದಾಡ್ಸುತ್ತೆ. ಆಗ ನನ್ನ ಎದುರುಗಡೆ ನಿಂತು ಮಾತಾಡೋದಿರ್ಲಿ, ನನ್ನ ಮುಖ ನೋಡಿದ್ರು ಹೆದರ್ಕೋತೀಯ. ಮುಖವಾಡ ಹಾಕೊಂಡೆ ಬದುಕ್ತಿರೋರ್ಗೆ ಯಾವ ಭಯನೂ ಇರಲ್ಲ ಅಲ್ವಾ ಅದ್ಗೆ? ಯಾವಳೆ ನಿನ್ನ ಅತ್ತಿಗೆ? ಇನ್ನೊಂದ್ ಸತಿ ಹಾಗಂದ್ರೆ ಚೆನ್ನಾಗಿರಲ್ಲ. ನೀವ್ ನನ್ನ ಅತ್ತಿಗೆ ಅಲ್ವಾ? ಮತ್ತೆ ಏನೇ ಬಾರೆ ಹೋಗೆ ಅಂತ ಕರೀಲ? ತಪ್ಪಾಗುತ್ತಲ್ವಾ? ನೀವ್ ನನ್ನನ್ನ ಏನೂ ಮಾಡೋದಕ್ಕಾಗಲ್ಲ. ನಿಮ್ ಕೆಲ್ಸ ಏನೇ ಇದ್ರೂ ಮರೇಲಿ ನಿಂತು ಕತ್ತಿ ಆಡಿಸೋದಷ್ಟೇ. ಇನ್ ಮುಂದೆ ನಾನು ನೀವು ಎದ್ರ ಭದ್ರ ನಿಂತ್ಕೊಂಡೆ ಹೋರಾಡೋಣ ಅಲ್ವಾ? ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಮೂರ್ತಿ, ಎಂಥ ಒಳ್ಳೆ ಕೆಲಸ ಮಾಡಿದ್ದೆ ಕಣೋ. ನಾನು ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಕಣೋ. ಹೇ ಧರ್ಮ, ನೀನ್ ಯಾಕೋ ಥ್ಯಾಂಕ್ಸ್ ಹೇಳ್ಬೇಕು ನನಗೆ? ಥ್ಯಾಂಕ್ಸ್ ಅನ್ನೋ ಮಾತು ತುಂಬಾ ಸಣ್ಣದು ಕಣೋ. ನೀನು ಅದಕ್ಕಿಂತ ದೊಡ್ಡ ಕೆಲಸ ಮಾಡಿದ್ಯಾ ಕಣೋ, ತುಂಬಾ ದೊಡ್ಡ ಕೆಲಸ ಮಾಡಿದ್ಯಾ. ಎಷ್ಟೋ ವರ್ಷದ ಪಶ್ಚಾತ್ತಾಪ ಒಂದು ದಿನದಲ್ಲಿ ಕಳೆಯೋ ಹಾಗೆ ಮಾಡ್ಬಿಟ್ಟೆ ಅಲ್ಲೋ. ಆರಾಧನಾ ಈ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಪಿ ಈ ಮನೆಗೆ ಬಂದಿದ್ದಾಳೆ, ಅದಕ್ಕೆ ನೀನೇ ಅಲ್ವೇನೋ ಕಾರಣ. ನಿಂಗೆ ಥ್ಯಾಂಕ್ಸ್ ಹೇಳದೆ ಹೋದ್ರೆ ನನ್ನ ಮನುಷ್ಯ ಏನೋ. ನನ್ನ ಗೆಳೆಯ ಶಿವಶಂಕರ್ ನಾನು ಆಡಿದ ಒಂದು ಮಾತಿನಿಂದ ಅವನ ಜೀವ ಕಳ್ಕೊಂಡ್ಬಿಟ್ನಲ್ಲ ಅಂತ ನಾನು ಕೊರಗದೆ ಇರೋ ದಿನ ಇಲ್ಲ. ಅದೆಷ್ಟು ಒದ್ದಾಡಿದ್ದೀನಿ ಕಣೋ. ಯಾವುದಾದ್ರೂ ಒಂದು ರೂಪದಲ್ಲಿ ಆ ಕುಟುಂಬಕ್ಕೆ ನಾನು ನೆರವಾಗಬೇಕು ಅಂತ ಹೇಳಿ ಸಮಯ ಕಾಯ್ತಾ ಇದ್ದೆ. ಆಗ್ಲೇ ಇಲ್ಲ ಅದು. ಆದರೆ ಇವತ್ತು ಆರಾಧನಾ ನನ್ನ ಮನೆ ಸೊಸೆಯಾಗಿ ಈ ಮನೆ ಬೆಳಗೋ ಬೆಳಕಾಗಿ ಬಂದಿದ್ದಾಳೆ ಕಣೋ. ನನ್ನ ಗೆಳೆಯ ಶಿವಶಂಕರ್ಗೆ ನನ್ನಿಂದಾದ ಅನ್ಯಾಯನ ನನ್ನ ಸೊಸೆ ಮೇಲೆ ಪ್ರೀತಿ ತೋರಿಸ್ತಾ ನಾನು ಕಡಿಮೆ ಮಾಡ್ಕೋಬೋದಲ್ಲ. ನೀನ ಅವಕಾಶ ನನಗೆ ಮಾಡಿಕೊಟ್ಟಿಯಲ್ಲ ಮೂರ್ತಿ. ನಿನಗೆ ನಾನು ಚಿರಋಣಿ ಕಣೋ, ಚಿರಋಣಿ.